ಜಿನುಗೋ ಮಳೆ ಆಡಿಯೋ ಲಾಂಚ್ಗೆ ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ ಪ್ಲೀಸ್. ಆ್ಯಂಡ್ ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ PRK ಆಡಿಯೋ ಅಶ್ವಿನಿ ಮ್ಯಾಮ್, ಪುನೀತ್ ಸರ್ ಆ್ಯಂಡ್ ನಮ್ಮ ಫೇವ್ರೆಟ್ ಸುದೀಪ್ ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಒಳ್ಳೆ ಆಡಿಯೋ ಲೇಬಲಲ್ಲಿ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ತುಂಬ ಇದೆ. ನಮ್ಮ ಜಿನುಗೋ ಮಳೆ ಒಂದು ರೊಮ್ಯಾಂಟಿಕ್ ಸಾಂಗ್ ನೀವೇ ನೋಡ್ದಂಗೆ ಇವತ್ತು 5:55ಕ್ಕೆ PRK ಆಡಿಯೋ ಲೇಬಲಲ್ಲಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಧನುಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆಕಾಶ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನು ಕೇಳಿದ ತಕ್ಷಣ ಫಸ್ಟು ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು. ಬಿಕಾಸ್ ಟೀಮಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, UFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ಸೊ VFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಲೈಕ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ವಿಕ್ರಾಂತ್ ರೋಣ ಆಗಿರ್ಬೋದು, UI ಆಗಿರ್ಬೋದು, ಇಂಥ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಕಾಶ್ ಸರ್, ಉಪೇಂದ್ರ ಸರ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಹೇಳಿದಾಗ ಓಕೆ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತು. ಅದು ಎಲ್ಲದಕ್ಕಿಂತ ಮೇಲೆ ಓಕೆ ಯಾಕೆ ಈ ಪ್ರಾಜೆಕ್ಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ನಮಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಆ ಸಿನಿಮಾ ಸೇಮ್ ಕ್ವಾಲಿಟಿನ ಆಲ್ಬಮ್ ಸಾಂಗಲ್ಲಿ ನಾವು ತಂದು ತೋರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸೊ ಕಂಗ್ರ್ಯಾಚುಲೇಷನ್ಸ್. ಫುಲ್ ಸಾಂಗ್ ನಾನು ಇಷ್ಟು ದೊಡ್ಡ ಪರದೆ ಮೇಲೆ ಇವತ್ತು ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನಗೂ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಸರ್ ಆ್ಯಂಡ್ ಎಂಟೈರ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನಮಗೆ ಮುಂಗಾರು ಮಳೆ ನೆನಪಾಗುತ್ತೆ ಸರ್. ಸೊ ಅಂದರೆ ಗ್ರೋಯಿಂಗ್ ಅಪ್ ನನಗೆ ಮುಂಗಾರು ಮಳೆ ಅಂದ ತಕ್ಷಣ ನೆನಪಾಗೋದು ಮುಂಗಾರು ಮಳೆ. ಯಾಕಂದರೆ ತುಂಬ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ ಸಿನಿಮಾ ಅದು. ಪ್ರಾಬಬ್ಲಿ ನೆಕ್ಸ್ಟ್ ಯಾರು ಸಂಬಡಿ ಈ ಥರ ನಿಂತ್ಕೊಂಡು ಮಳೆ ಅಂದ ತಕ್ಷಣ ನಂಗೆ ಜಿನುಗೋ ಮಳೆ ನೆನಪಾಗುತ್ತೆ ಅಂತ ಹೇಳೋ ಥರ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀನಿ. ಚೆನ್ನಾಗಿತ್ತು ಸರ್. ಅಂದರೆ ಧನುಷ್ ನನಗೆ ಬಿಗ್ ಬಾಸ್ ಮುಂಚೆನೂ ಗೊತ್ತಿದ್ದವರು. ಸೊ ಕೆಲಸ ಮಾಡೋಕ್ಕಾಗಲಿ ನನ್ನ ಕ್ಯಾರೆಕ್ಟರ್ ನೀವು ನೋಡಿದಾಗೆ ಸ್ವಲ್ಪ ಸಾಫ್ಟ್ ಟೀಚರ್ ಕ್ಯಾರೆಕ್ಟರೇ ನಾನು ಮಾಡಿದ್ದು. ಆ್ಯಂಡ್ ಇಡೀ ಟೀಮ್, ಧನುಷ್ ಮಾತ್ರ ಅಲ್ಲ, ಇಡೀ ಟೀಮ್ ಗೊತ್ತಿಲ್ಲದೆ ಇರೋ ಟೀಮ್ ಆದ್ರೂ ನಂಗೆ ತುಂಬ ಕಂಫರ್ಟ್ ಝೋನ್ ಕೊಟ್ಟರು. ಆ್ಯಂಡ್ ಧನುಷ್ ಜೊತೆ ಕೂಡ ಗೊತ್ತಿರೋ ಫ್ರೆಂಡ್ ಆಗಿರೋದ್ರಿಂದ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಥ್ಯಾಂಕ್ ಯು. ಇಲ್ಲಿ ಬಂದಿರೋ ನಮ್ಮ ಸೀರಿಯಲ್ ಹೀರೋ ಬಂದಿದ್ದಾರೆ, ನಮ್ಮ ರಿತ್ವಿಕ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ನಾವು ಕರೆದಿದ್ದಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ರಕ್ಷಿತ್ ಅವ್ರು ಬಂದಿದ್ದಾರೆ, ಈಸ್ ಅಮೇಝಿಂಗ್ ಡ್ಯಾನ್ಸರ್. ಥ್ಯಾಂಕ್ ಯು. ಪ್ರವೀಣ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಮಧು ಬಂದಿದ್ದಾರೆ, ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲ ಪ್ರೆಸ್ ಅವರು ಕೂಡ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದ್ರು ಅಲ್ಲಿರ್ತೀರಾ ಆ್ಯಂಡ್ ನೀವು ಕೂಡ ಒಂದು ಕಂಫರ್ಟ್ ಝೋನ್ ಕೊಡ್ತಿರ್ತೀರಾ. ಥ್ಯಾಂಕ್ ಯು. ಡಿಜಿಟಲಿ ನಾವಿಷ್ಟು ಫಾಸ್ಟಾಗಿ ರೀಚ್ ಆಗೋಕ್ಕೆ ಕಾರಣನೇ ನೀವು. ಸೊ ನಮ್ಮ ಜಿನುಗೋ ಮಳೆನೂ ಕೂಡ ನಂಗೆ ಗೊತ್ತು ನೀವು ಬಂದಿದ್ದೀರಾ ಅಂದರೆ ರೀಚ್ ಆಗುತ್ತೆ ಅಂತ. ಸೊ ಹೀಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಆ್ಯಂಡ್ ಆಕಾಶ್ ಸರ್ನ ನಾನು ಸ್ಟೇಜ್ ಮೇಲೆ ಕರಿತೀನಿ, ನಮ್ಮ ಡೈರೆಕ್ಟರ್.